ಆತ್ಮೀಯ ವಿದ್ಯಾರ್ಥಿಗಳೇ, SSLC ಪ್ರಶ್ನೆ ಪತ್ರಿಕೆಯ 30ನೇ ಪ್ರಶ್ನೆ ಸಂಖ್ಯೆಯಲ್ಲಿ ತಮಗೆ ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತ ಹೇಳಿ 3 ಅಂಕದ ಪ್ರಶ್ನೆ ಬರುತ್ತೆ. ಈ 3 ಅಂಕದ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಮೊದಲಿಗೆ ಒಂದಷ್ಟು ಅಂಶಗಳನ್ನು ತಿಳಿದುಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಮೊದಲನೇದಾಗಿ ಲಘು 1 ಮಾತ್ರೆಯ ಕಾಳ, ಅದಕ್ಕೆ ಅರ್ಧಚಂದ್ರಾಕೃತಿಯ ಚಿಹ್ನೆಯನ್ನು ಬಳಸಬೇಕು. ಗುರು 2 ಮಾತ್ರೆಯ ಕಾಳ, ಅದಕ್ಕೆ ಅಡ್ಡಗೆರೆಯನ್ನು ಬಳಸಬೇಕು. ಹ್ರಸ್ವಸ್ವರಕ್ಕೆ ಲಘು ಹಾಕಬೇಕು 1 ಮಾತ್ರೆ, ದೀರ್ಘ ಸ್ವರಕ್ಕೆ ಗುರು. ಅನುಸ್ವಾರ ವಿಸರ್ಗ ಬಂದರೆ ಎರಡಕ್ಕೂ ಸೇರಿಸಿ ಗುರು ಹಾಕಬೇಕು. ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಹಾಕಬೇಕು. ವ್ಯಂಜನಾಕ್ಷರ ಯುಕ್ತವಾದ ಅಕ್ಷರಕ್ಕೆ ಎರಡಕ್ಕೂ ಸೇರಿಸಿ ಗುರು ಹಾಕಬೇಕು. ಧರ್ಮ ಅರ್ಕಾರ ಬಂದರೆ ಹಿಂದಿನ ಅಕ್ಷರಕ್ಕೆ ಗುರು ಹಾಕಬೇಕು. ಕ್ರೂ ಮತ್ತು ಕೈ ಬಂದರೆ ಇವು ವ್ಯಂಜನಾಕ್ಷರವಾದ್ದರಿಂದ ಕ್ರೂಗೆ ಲಘು, ಕೈಗೆ ಗುರು ಹಾಕಬೇಕು. ನಿಮಗೆ 30ನೇ ಪ್ರಶ್ನೆ 2 ಗೆರೆ ಏನಾದರೂ ಕೊಟ್ಟಿದ್ದರೆ ಅದನ್ನು ಕಣ್ಣು ಮುಚ್ಚಿಕೊಂಡು ಕಂದ ಪದ್ಯ ಅಂತ ಹಾಕಿ ನೋಡಿ. ಒಂದು ಕಂದ ಪದ್ಯವನ್ನು ಕೊಟ್ಟಿದ್ದಾರೆ. ಆ ಕಂದ ಪದ್ಯದಲ್ಲಿ 4 ಮಾತ್ರೆಗಳಿಗೆ ಒಂದು ಗಣವನ್ನು ಹಾಕಬೇಕು. ಮೊದಲನೇ ಸಾಲಿನಲ್ಲಿ 4 ಮಾತ್ರೆಗಳ 3 ಗಣ ಅಂದರೆ ಒಟ್ಟು 12 ಮಾತ್ರೆಗಳಿರುತ್ತೆ. ಎರಡನೇ ಸಾಲಿನಲ್ಲಿ 4 ಮಾತ್ರೆಗಳ 5 ಗಣ ಅಂದರೆ 20 ಮಾತ್ರೆಗಳಿರುತ್ತೆ. ಒಟ್ಟು 32 ಮಾತ್ರೆಗಳಿರುತ್ತೆ. ಕಂದ ಪದ್ಯ 4 ಸಾಲಿನ ಪದ್ಯ ಆದ್ದರಿಂದ ಮೊದಲಾರ್ಧ ಪದ್ಯವನ್ನು ಮಾತ್ರ ನಿಮಗೆ ಪರೀಕ್ಷೆಗೆ ಕೊಡ್ತಾರೆ. ನಿಮಗೆ ಪರೀಕ್ಷೆಯಲ್ಲಿ 2 ಸಾಲಿನ ಪದ್ಯ ಏನಾದರೂ 30ನೇ ಪ್ರಶ್ನೆ ಕೊಟ್ಟಿದ್ದರೆ ಕಣ್ಮುಚ್ಚಿಕೊಂಡು ಛಂದಸ್ಸಿನ ಹೆಸರನ್ನು ಕಂದ ಪದ್ಯ ಅಂತ ಬರೀರಿ. ಅಲ್ಲಿ ನೀವು ಲಘುಗುರು ಹಾಕಿ ಗಣಗಳನ್ನು ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆದರೆ 3 ಅಂಕಗಳನ್ನು ಕೊಡ್ತಾರೆ. ಮತ್ತೊಂದು ವಿಡಿಯೋದಲ್ಲಿ ಉಳಿದ ಛಂದಸ್ಸಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೋಡೋಣ. ಎಲ್ರಿಗೂ ಧನ್ಯವಾದಗಳು.